ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಮೇಥಿ ಮಟರ್ ಪುಲಾವ್ ಮಾಡ್ತಿದ್ದೇನೆ. ಮೇಥಿ ಅಂದ್ರೆ ಮೆಂತ್ಯ ಸೊಪ್ಪು ಹಾಕಿ ಮತ್ತೆ ಬಟಾಣಿ ಅಂದ್ರೆ ಫ್ರೋಸನ್ ಬಟಾಣಿ ಸಿಗ್ತದಲ್ಲ ಅದನ್ನು ಹಾಕಿ ಮಾಡ್ತಿದ್ದೇನೆ. ಇದು ಆಕ್ಚುಲಿ ನಾರ್ತ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಡಿಶ್ ಇದು. ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಸಿಗ್ತದೆ ಇದು. ಮತ್ತೆ ತುಂಬಾ ಅಂದ್ರೆ ಆ ಮೇಥಿ ಬೆಂದ ನಂತರ ಅಲ್ಲ, ಆ ರೈಸ್ ಎಲ್ಲ ಬೆಂದ ನಂತರ ಒಳ್ಳೆ ಸ್ಮೆಲ್ ಬರ್ತದೆ. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಇದು. ಮನೆಯಲ್ಲಿ ಕೂಡ ಎಲ್ಲರಿಗೆ ತುಂಬಾ ಇಷ್ಟ ಆಗ್ತದೆ ಇದು ತಿನ್ಲಿಕ್ಕೆ. ಸಿಂಪಲ್ ರೆಸಿಪಿ, ಮತ್ತೆ ಮಕ್ಕಳಿಗೆಲ್ಲ ಮಾಡಿ ಕೊಡಿ, ಒಳ್ಳೇದು. ಸ್ವಲ್ಪ ಮೆಂತ್ಯದ್ದು ಸೊಪ್ಪೆಲ್ಲ ತಿನ್ಲಿಕ್ಕೆ ಆಗ್ತದೆ ಅವರಿಗೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಮೇಥಿ ಮಟರ್ ಪುಲಾವ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಈಸಿ ಮತ್ತೆ ಟೇಸ್ಟ್ಫುಲ್ ಪುಲಾವ್ ಇದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ, ಯಾವ ಪಾತ್ರೆಯಲ್ಲಿ ನೀವು ರೈಸ್ ಮಾಡ್ತೀರಾ ಅದೇ ಪಾತ್ರೆ ತಗೊಳ್ಳಿ. ಒಂದು 5 ಟೀ ಸ್ಪೂನ್ ಅಷ್ಟು ಗೀಯನ್ನು ಹಾಕಿ, ನಂತರ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಮತ್ತೆ 6 to 8 ಗಾರ್ಲಿಕ್ ಅನ್ನು ಸ್ವಲ್ಪ ಕ್ರಶ್ ಮಾಡಿ ಹಾಕಿ, 3 ರೆಡ್ ಚಿಲ್ಲೀಸ್, ಡ್ರೈ ರೆಡ್ ಚಿಲ್ಲೀಸ್ ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ನಾವು ಬೇರೆ ಏನು ಹಾಕುದಿಲ್ಲ, ಆನಿಯನ್ ಇಲ್ಲ, ಟೊಮೆಟೊ ಇಲ್ಲ, ಏನಿಲ್ಲ. ಇದಕ್ಕೆ ನಾನೀಗ ಒಂದು ಫುಲ್ ಕಟ್ಟು ಮೆಂತ್ಯ ಸೊಪ್ಪಿದು ಲೀವ್ಸ್ ಅನ್ನು ತೆಗೆದು ಹಾಕ್ತಿದ್ದೇನೆ. ಇದು ಕಾಣ್ತದೆ ಇಷ್ಟು, ನಂತರ ಅದು ಒಮ್ಮೆ ಟರ್ನ್ ಮಾಡಿದ ನಂತರ ಅದು ಇಷ್ಟು ಸ್ವಲ್ಪ ಕಾಣ್ತದೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ ನೋಡಿ ಎಷ್ಟಾಯ್ತು ಅಂತ, ಇನ್ನು ಸಹ ಕಮ್ಮಿ ಆಗ್ತದೆ ಅದು. ಈಗ ಇದಕ್ಕೆ ಮಟರ್ ಅನ್ನು ಆಡ್ ಮಾಡಿ. ನಾನಿಲ್ಲಿ ಫ್ರೋಸನ್ ಮಟರ್ ಯೂಸ್ ಮಾಡ್ತಿದ್ದೇನೆ. ಸೊ ಅದನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಅದರ ನೀರೆಲ್ಲ ಬಿಡ್ತದೆ ಆಗ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ರೈಸಿಗೆ ಎಷ್ಟು ಬೇಕು ಅಂತ ಅಂದಾಜಲ್ಲಿ ಹಾಕಬೇಕು ಈಗಲೇ. ಮತ್ತೆ ನೀವು ನೀರು ಹಾಕಿದ ನಂತರ ಟೇಸ್ಟ್ ಮಾಡಿ, ನಂತರ ಬೇಕಾದ್ರೆ ಹಾಕ್ಬಹುದು. ಇದಕ್ಕೆ 1 ಟೀ ಸ್ಪೂನ್ ಹಳದಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಒಂದು ಉಪ್ಪು ಹಾಕೋ ತನಕ ಇದನ್ನು ಫ್ರೈ ಮಾಡಿ. ನಂತರ ಇದಕ್ಕೆ ಬಾಸ್ಮತಿ ರೈಸ್ ಅನ್ನು ಹಾಕಿ. ನಾನು ಬಾಸ್ಮತಿ ರೈಸ್ ಅನ್ನು ಯೂಸ್ ಮಾಡಿದ್ದೇನೆ, ನೀವು ಜೀರಾ ರೈಸ್ ಕೂಡ ಯೂಸ್ ಮಾಡಬಹುದು. ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿ. ಈಗ ಇದಕ್ಕೆ ನೀರನ್ನು ಹಾಕಿ. ನಾನು 2.5 ಗ್ಲಾಸ್ ರೈಸ್ ತಗೊಂಡಿದ್ದೇನೆ, ಅದಕ್ಕೆ ನಾನು 5 ಗ್ಲಾಸ್ ನೀರನ್ನು ಹಾಕಿದ್ದೇನೆ. ಇದನ್ನು ಮಿಕ್ಸ್ ಮಾಡಿ. ಈ ಸ್ಟೇಜ್ ಅಲ್ಲಿ ನೀವು ಸಾಲ್ಟ್ ಅನ್ನು ಚೆಕ್ ಮಾಡಬಹುದು. ಇದನ್ನೀಗ ಕವರ್ ಮಾಡಿ ಕುಕ್ ಮಾಡೋ ಮೆಥಡ್ ಅಂದ್ರೆ ಒಂದು 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಮಾಡಿ, ಮತ್ತೆ 10 ನಿಮಿಷ ತುಂಬಾ ಲೋ ಫ್ಲೇಮ್ ಅಲ್ಲಿ ಮಾಡಿ. ಅದರ ಮೇಲೆ ಏನಾದ್ರೂ ಒಂದು ಭಾರವನ್ನು ಏನಾದ್ರೂ ಇಟ್ಟು ಮಾಡಿ. ನಮ್ಮ ಮೇಥಿ ಮಟರ್ ಪುಲಾವ್ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಸ್ಮೆಲ್ ಬರ್ತದೆ, ಅಂದ್ರೆ ಒಳ್ಳೆ ಸ್ಮೆಲ್ ಬರ್ತದೆ. ಮೇಥಿದು ಒಳ್ಳೆ ಪರಿಮಳ ಬರ್ತದೆ, ಆಗಲೇ ಆಸೆ ಆಗ್ತದೆ ಅದು ತಿನ್ಲಿಕ್ಕೆ. ನೋಡಿ ರೈಸ್ ನಂದು ಎಷ್ಟು ಒಳ್ಳೇದು ಬಂದಿದೆ. ಇದಕ್ಕೆ ನೀವು ಕರೆಕ್ಟ್ ಮೆಜರ್ಮೆಂಟ್ ಆದ್ರೆ ಹಾಕ್ಬೇಕು, ಯಾಕಂದ್ರೆ ನೀರು ಬಿಡುವ ಹಾಗೆ ಏನಿಲ್ಲ ಇದರಲ್ಲಿ. ನಾನೀಗ ಪ್ಲೇಟಿಂಗ್ ಮಾಡ್ತಿದ್ದೇನೆ. ಪದ್ರವಾಗಿ ಉಂಟು ನೋಡಿ, ಒಳ್ಳೆ ಸ್ಮೆಲ್ ಬರ್ತದೆ. ನಮ್ಮ ಮೇಥಿ ಮಟರ್ ಪುಲಾವ್ ರೆಡಿಯಾಗಿದೆ.
ಈ ರೆಸಿಪಿನ ಟ್ರೈ ಮಾಡಿ, ಯಾಕಂದ್ರೆ ತುಂಬಾ ಈಸಿ ರೆಸಿಪಿ, ನೋಡಿದ್ರಲ್ವಾ. ಮತ್ತೆ ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ ಎಕ್ಸ್ಟ್ರಾ. ಈಗ ನಾವು ಟೇಸ್ಟ್ ಮಾಡುವ ಹೇಗೆ ಉಂಟು ಅಂತ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಮಕ್ಕಳಿಗೆಲ್ಲ ಇದು ಮಾಡಿ ಕೊಡಿ, ಯಾಕಂದ್ರೆ ಮೆಂತೆ ಇಲ್ಲದಿದ್ದು ತಿನ್ನುವುದಿಲ್ಲ ಅವರು. ಹೀಗೆ ಮಾಡಿ ಕೊಡಿ, ಟ್ರೈ ಮಾಡಿ. ತುಂಬಾ ಸಿಂಪಲ್ ರೆಸಿಪಿ, ನೋಡಿದ್ರಲ್ವಾ. ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್, ಫೇಸ್ಬುಕ್ ಅಲ್ಲೆಲ್ಲ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.